ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಜಿಎಸ್ಟಿ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ. ಇದರ ಪರಿಣಾಮ ದಿನಬಳಕೆ ವಸ್ತುಗಳಿಂದ ಹಿಡಿದು ಔಷಧಿಗಳು, ಆಟೋಮೊಬೈಲ್, ಜವಳಿ, ಸಿಮೆಂಟ್, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸೇರಿದಂತೆ ಸುಮಾರು 375 ಸರಕುಗಳ ಬೆಲೆ ಕಡಿಮೆಯಾಗಿದೆ. ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ದರ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಹಾಗೂ ರೈತರು ಖರೀದಿಸುವ ವಿವಿಧ ಉತ್ಪನ್ನಗಳ ದರ ಇಳಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಗ್ರಾಹಕರಿಗೂ ಅನುಕೂಲವಾಗಿದ್ದು, ಚಾಮರಾಜನಗರ ಜಿಲ್ಲೆಯಲ್ಲಿ ಜನರು ಕೇಂದ್ರದ ನಿರ್ಧಾರಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಹೊನ್ನೂರು ಪ್ರಕಾಶ್, ಕೇಂದ್ರ ಸರ್ಕಾರ ಕೃಷಿ ಸಂಬಂಧಿಸಿದ ಪರಿಕರಗಳ ಮೇಲಿನ ಜಿಎಸ್ಟಿ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಅಸಂಖ್ಯಾತ ರೈತರಿಗೆ ಅನುಕೂಲವಾಗಿದೆ. ಇದಲ್ಲದೆ ಮನೆಗಳ ನಿರ್ಮಾಣ ಸಂಬಂಧಿಸಿದ ವಸ್ತುಗಳ ಜಿಎಸ್ಟಿ ಸಹ ಇಳಿಕೆಯಾಗಿದ್ದು, ಇದರಿಂದ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ. ರೈತರಿಗೆ ಜಿಎಸ್ಟಿ ವಿಧಿಸದೇ ಇರುವ ನಿರ್ಧಾರ ಕೈಗೊಂಡರೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು. ಈ ಸರ್ಕಾರ ಬಹಳಷ್ಟು ಕಡಿಮೆ ಮಾಡಿ ಬಿತ್ತನೆ ಬೀಜಕ್ಕಂತೂ 0% ತೆಗೆದರೆ ಇದು ಒಂದು ಒಳ್ಳೆಯ ಬೆಳವಣಿಗೆ. ರೈತರು ಒಂದು ಸ್ವಾವಲಂಬಿನಾಗಿ ಬೆಳೆ ಬೆಳೆಯೋಕೆ ಒಂದು ಏನು ಮಾತ್ರ ರೇಟ್ ಇಲ್ಲ ಅದಿಲ್ಲ ಅನ್ನೋಕ್ಕಿಂತ ಒಂದಷ್ಟು ಜಿಎಸ್ಟಿಲಿ ಕಡಿಮೆ ಮಾಡಿರೋದು ಬಹಳಷ್ಟು ರೈತರಿಗೆ ಸಂತೋಷ. ಸ್ಥಳೀಯರಾದ ಯರಿಯೂರಿನ ಜಯಣ್ಣ, ವಿವಿಧ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ವಸ್ತುಗಳನ್ನು ಕೊಳ್ಳುವುದು ಸುಲಭವಾಗಿದೆ. ಜಿಎಸ್ಟಿ ಕಡಿಮೆ ಮಾಡಿರುವುದರಿಂದ ದಿನಬಳಕೆಯ ವಿವಿಧ ವಸ್ತುಗಳ ದರ ಕಡಿಮೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಉತ್ಪನ್ನಗಳು ಸಹ ಕಡಿಮೆ ದರದಲ್ಲಿ ದೊರೆಯುತ್ತಿರುವುದರಿಂದ ಎಲ್ಲರಿಗೂ ಅನುಕೂಲಕರವಾಗಿದೆ. ಜಿಎಸ್ಟಿ ಕಡಿಮೆಗೊಳಿಸುವುದರಿಂದ ನಾವು ಆ ಬಂದಂಥ ಹಣದಿಂದ ಬೇರೆ ವಸ್ತುಗಳನ್ನು ಖರೀದಿಸಲು ಬಹಳ ಉತ್ತಮವಾಗಿದೆ. ಮತ್ತೊಬ್ಬ ಸ್ಥಳೀಯರಾದ ಯಳಂದೂರಿನ ಶಿವಕುಮಾರ್, ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಜಿಎಸ್ಟಿ ಕಡಿಮೆ ಮಾಡಿರುವುದರಿಂದ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ. ಇನ್ನಷ್ಟು ಉತ್ಪನ್ನಗಳನ್ನು ಖರೀದಿಸಲು ಸಹಕಾರಿಯಾಗಿದೆ ಎಂದರು. ಟಿವಿ ಖರೀದಿ ಆಗುತ್ತಿರಲಿಲ್ಲ. ಈಗ ಟಿವಿ ಮತ್ತು ಫ್ಯಾನ್, ಫ್ರಿಡ್ಜ್ ಎಲ್ಲವನ್ನು ಖರೀದಿ ಮಾಡಲಾಗಿದೆ ಮತ್ತು ಪ್ರಧಾನಿ ಮೋದಿ ಅವರು ಜಿಎಸ್ಟಿಯಿಂದ ಕಡಿತಗೊಳಿಸಿದ್ದರಿಂದ ನಮಗೆ ಯಥೇಚ್ಛವಾಗಿ ಎಲ್ಲವನ್ನು ಖರೀದಿ ಮಾಡಬಹುದಾಗಿದೆ. ದ್ವಿಚಕ್ರ ವಾಹನ ಅಂಗಡಿಯ ಮಾರಾಟ ವ್ಯವಸ್ಥಾಪಕ ಸತೀಶ್, ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು. ಈಗ ಮೊದಲು 28% ಇದ್ದಿದ್ದು ಈಗ 18% ಆಗೋದ್ರಿಂದ ತುಂಬ ಉಳಿತಾಯ ಆಗ್ತಾ ಇದೆ ಕಸ್ಟಮರ್ಗಳಿಗೂ. ನಮಗೂ ಕೂಡ ಒಂದು ಸೇಲ್ಸ್ನಲ್ಲಿ ಉತ್ಸಾಹ ಕಾಣಿ ಬರ್ತಾ ಇದೆ. ದ್ವಿಚಕ್ರ ವಾಹನ ಅಂಗಡಿಯ ಮತ್ತೊಬ್ಬ ಮಾರಾಟಗಾರ ಹರೀಶ್, ಜಿಎಸ್ಟಿ ದರ ಕಡಿಮೆಯಾಗಿರುವುದರಿಂದ ವಾಹನ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿದೆ. ಈ ಮುಂಚೆ ತಿಂಗಳಿಗೆ 80 ದ್ವಿಚಕ್ರ ವಾಹನ ಮಾರಾಟವಾಗುತ್ತಿದ್ದರೆ ಈಗ ಅದರ ಸಂಖ್ಯೆ 120ಕ್ಕೆ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಕೂಡ ಪ್ರತಿದಿನವೂ ಕೂಡ ನಮಗೆ ಸೇಲ್ಸು ಡೇ ಬೈ ಇಂಪ್ರೂವ್ ಆಗ್ತಾನೆ ಇದೆ. ಇದೇ ರೀತಿ ಆಗ್ತಾ ಇತ್ತು ಅಂತಂದರೆ ಗ್ರಾಹಕರಿಗೂ ಮತ್ತು ಡೀಲರ್ ಓನರ್ಗೂ ಮತ್ತು ಇಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಕೂಡ ಎಲ್ಲರೂ ಕೂಡ ಖುಷಿಯಿಂದ ಇದು ಮಾಡ್ತಾ ಇದ್ದಾರೆ.